ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಫೇಸ್ಬುಕ್ಕಲ್ಲಿ ಸಾಕಷ್ಟು ನೋಡಿದ್ದೀವಿ. ಉದ್ದೇಶ ಇಷ್ಟೇ, ಅವರು ಚುನಾವಣೆ ಮಾಡಿಕೊಳ್ಳಿ ಬೇಡಂದಲ್ಲ, ಆದರೆ ಅವರ ವಿರುದ್ಧವಾಗಿರ್ತಕ್ಕಂಥ ಗುಂಡೇಲು ಒಂದು ಜಾತಿ ಕ್ಷೇತ್ರದಲ್ಲಿ ಗೊತ್ತಾಗಿ ಅವರು ಒಂದು ಸೋಲುವ ಪ್ರೀತಿಯಲ್ಲಿ ಇಟ್ಕೊಂಡು ಆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ಕರ್ನಾಟಕದ ವಾಲ್ಮೀಕಿ ಬೇಡ ನಾಯಕ ಜನಾಂಗದವರು ಅದನ್ನು ವಿರೋಧಿಸಿ ಪ್ರತಿಭಟಿಸಿ ಈಗಾಗಲೇ ಪ್ರತಿಯೊಂದು ತಾಲೂಕಲ್ಲಿ ಒಂದು 70 ತಾಲೂಕಲ್ಲಿ 4 ಕೇಂದ್ರಗಳಲ್ಲಿ FIR ಆಗಿದೆ. ಸುಮಾರು 14 ಜಿಲ್ಲೆಯಲ್ಲಿ ಪ್ರತಿಭಟನೆಯಾಗಿ ಅಲ್ಲಿ ಸಹ ಗಮನ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಜಿಲ್ಲೆಯಲ್ಲಿ ಸಹ ನಾವು ಅದನ್ನು ವಿರೋಧಿಸಿ ಏನು ಮಾಜಿ ಸಂಸದರು ಮಾತಾಡಿರ್ತಕ್ಕಂಥ ಮಾತಿದೆಯಲ್ಲ, ಆ ಮಾತನ್ನು ಸಹಿಸ್ಕೊಳ್ಳಲ್ಲ. ನಾವು ನಮ್ಮ ವಾಲ್ಮೀಕಿ ಬೇಡ ಜನಾಂಗದವರು ಅದನ್ನು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಇಡೀ ರಾಜ್ಯ ತುಂಬ ನಾವು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಈಗಾಗಲೇ ನಾವು ನಮ್ಮ ತಾಲೂಕಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಜನಾಂಗದ ಸಂಘಟನೆಯಿಂದ ಈಗಾಗಲೇ FIR ಆಗಿದೆ. ಅವ್ರನ್ನ ಕೂಡಲೇ ಬಂಧಿಸಬೇಕು. ಬಂಧಿಸ್ತಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ. ಸರ್ಕಾರ ಅದನ್ನು ಕೂಡಲೇ ಗಮನಿಸಿ, ಯಾಕೆಂದರೆ ಅವರ ಮಗ ಯಾಕೆ ಹೋರಾಟ ಬಂದಿಲ್ಲ, ಅವ್ರ ಮಗ ಯಾಕೆ ಹೋರಾಟ ಬಂದಿಲ್ಲ, ಸಿದ್ದೇಶ್ವರ ಮಗ ಯಾಕೆ ಹೋರಾಟ ಬಂದಿಲ್ಲ, ಇವ್ರ ಮಗ ಯಾಕೆ ಹೋರಾಟ ಬಂದಿಲ್ಲ ಅಂತ ನಾನು ನಿಮ್ಮ ಮುಖಾಂತರ ಅವರಿಗೆ ಕೇಳಲಿಕ್ಕೆ 1940 ನಿಮ್ಗೆ ಸ್ವಾತಂತ್ರ್ಯ ಬಂತು. ಅದಕ್ಕಿಂತ ಮುಂಚೆ ದಾವಣಗೆರೆ ಒಳಗೆ ಎಷ್ಟು ಕುಟುಂಬಗಳು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗವಹಿಸಿವೆ. ಒಂದು ಏನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ 6 ಜನ ಹುತಾತ್ಮರು. ಹಳ್ಳೂರು ನಾಗಪ್ಪ, ಅಕ್ಸಾಲಿ ವಿರೂಪಾಕ್ಷಪ್ಪ, ಬಿದರಗುಂದಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಅದಡಿ ನಿಂಗಪ್ಪ, ಮದನಹಳ್ಳಿ ಹನುಮಪ್ಪ. ಈ 6 ಜನ ಹುತಾತ್ಮರ 1942 ಭಾರತ ವಿಮೋಚನಾ ಚಳವಳಿಯಲ್ಲಿ ರೈಲ್ವೆ ಕಂಬಿಯನ್ನು ಕಿತ್ತಿದ್ದಕ್ಕೆ ಅವ್ರ ಮೇಲೆ ಗೋಲಿಬಾರ್ ಆಗಿ 6 ಜನ ಹುತಾತ್ಮ ಸ್ವಾತಂತ್ರ್ಯ ಹೋರಾಟ. ನೀನು ಮಾತಿದ್ರೆ ಏನು ರಾಮಚಂದ್ರಪುರಿ ಹೋರಾಟದಲ್ಲಿ ಮಡದವರಿಗೆ ನಾವು ದುಡ್ಡು ಕೊಟ್ವಿ ಅಂತೇನಪ್ಪ. ಈ 6 ಕುಟುಂಬಕ್ಕೆ ಎಷ್ಟು ರೊಕ್ಕ ಕೊಟ್ಟಿದ್ದಿ, ಎಷ್ಟು ಬಂಗ್ಲೆ ಕಟ್ಸ್ಕೊಟ್ಟಿದ್ದಿ? ದಾವಣಗೆರೆಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ? ಅವರವ್ರ ಕುಟುಂಬಕ್ಕೆ ಏನೇನು ಮಾಡಿದಿರಿ? ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು ಅಂತ ಹೇಳ್ತಿರಲ್ಲ. ಯಾರ್ಯಾರು ನಿಮ್ಮ ಕುಟುಂಬದಲ್ಲಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು? ದಿನೇಶ್ ಶೆಟ್ಟಿ ನಿಮ್ಮ ಅಪ್ಪ ಭಾಗವಹಿಸಿದ್ನ ಸ್ವಾತಂತ್ರ್ಯ ಹೋರಾಟದಾಗೆ? ಶಾಮನೂರು ಶಿವಶಂಕರಪ್ಪ ಅವ್ರು ಭಾಗವಹಿಸಿದ್ರ ಈ ಹೋರಾಟದಾಗೆ? ಅಥವಾ ಅವ್ರ ಅಪ್ಪ ಕಲ್ಲೇಶ್ ಅವ್ರು ಏನಾದ್ರು ಕಲ್ಲೇಶಪ್ಪನವ್ರು ಏನಾದ್ರು ಹೋರಾಟದಲ್ಲಿ ಭಾಗವಹಿಸಿದ್ರ? ಅಥವಾ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಕುಟುಂಬದಲ್ಲಿ ಯಾರು ಭಾಗವಹಿಸಿದ್ರ? SS ಮಲ್ಲಿಕಾರ್ಜುನ್ ಯಾರಾದ್ರೂ ಭಾಗವಹಿಸಿದ್ರ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ? ನಾವು ಸ್ವತಂತ್ರ ತಂದ್ಕೊಟ್ವಿ, ನಾವು ಸ್ವತಂತ್ರ ತಂದ್ಕೊಟ್ವಿ ಅಂತಂದು ಹೇಳಿ ಇವತ್ತು ಒಂದು ಮನೆಗೆ MP, MLA, ಮಂತ್ರಿ ಎಲ್ಲ ತಗೊಂಡಿದ್ದೀರಲ್ಲಪ್ಪ. ಮತ್ತೆ ಈ ಯಾರಾದ್ರೂ ಸಹಿತ ಸ್ವತಂತ್ರ ಹೋರಾಟಗಾರರಿಗೆ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಟ್ಟಿದ್ದೀರ? ಹಂಗಾರೆ ನೀವು ಯಾರಿಗೆ ಮನೆ ಕೊಡಿಸ್ಕೊಟ್ಟಿದ್ದೀರಿ? ಹೇಳಪ್ಪ, ನೀನು ಯಾರಿಗೆ ಮನೆ ಕಟ್ಸಿಕೊಟ್ಟಿದ್ದಿ? ಸ್ವತಂತ್ರ ಹೋರಾಟಗಾರರಿಗೆ ಯಾರಿಗೆ ಮನೆ ಕಟ್ಸಿಕೊಟ್ಟಿದ್ದಿ? ಎಷ್ಟು ಜನ ಸ್ವತಂತ್ರ ಹೋರಾಟಗಾರರಿಗೆ CITB ಚೇರ್ಮನ್ ಮಾಡಿದಿರಿ, ನಗರಾಭಿವೃದ್ಧಿ ಅಧ್ಯಕ್ಷರು ಮಾಡಿದಿರಿ? ಹೇಳಿ ನೋಡೋಣ. ಇವತ್ತಿಲ್ಲೇ ಇದೆ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಒಂದು ಪುಸ್ತಕ. ಸುಮಾರು ಕಡಿಮೆ ಅಂದ್ರೆ ದಾವಣಗೆರೆಯಲ್ಲಿ ಒಂದು 500 ಜನ ಸ್ವಾತಂತ್ರ್ಯ ಹೋರಾಟ. ಹಾಗೆ ಬಿಹಾರ ಚುನಾವಣೆಯ ನಾಮಪತ್ರ ಸಲ್ಲಿಸುವಂತ ದಿನ, ಕೊನೆ ದಿನ
ಪರಿಶೀಲನೆ ಇಂಥ ದಿನಾಂಕ ಹೇಳ್ತಾರೋ ಈ 5 ಹಂತದ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತೆ. 2025 ಜನವರಿ 1ನೇ ತಾರೀಕು ತನಕ ಯಾರ್ಯಾರು ವೋಟರ್ ಲಿಸ್ಟ್ ಅಲ್ಲಿ ಇರ್ತಾರೋ, ನೋಂದಣಿ ಮಾಡ್ಕೊಂಡಿರ್ತಾರೋ, 18 ವರ್ಷ ಅವರಿಗೆ ತುಂಬಂತೆ ಅಂತೇಳಿ ಅವರೆಲ್ಲರಿಗೆ PLO ಮುಖಾಂತರ ಅರ್ಜಿ ಕೊಡ್ತಾರೆ. 2025 ಜನವರಿ 1 ಅಷ್ಟು ಮೇಲೆ 18 ಆಗಿರುತ್ತಲ್ಲ ಅವ್ರಿಗೆ ನೀವೇ ಫಾರ್ಮ್ ನಂಬರ್ 6 ಕೊಡ್ಬೇಕು. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.